ಅತಿವೃಷ್ಟಿಯಿಂದಾಗಿರುವ ಬೆಳೆ ಹಾನಿ, ರಸ್ತೆ, ಕುಡಿಯುವ ನೀರು ಮತ್ತು ಹೆಸ್ಕಾಂಗೆ ಸಂಬಂಧಿಸಿದ ತುರ್ತು ಪರಿಹಾರ ಕಾರ್ಯಗಳ ಕುರಿತು 2 ದಿನಗಳ ಕಾಲ ಕಾರವಾರದಲ್ಲಿ ಸಚಿವ ಲಕ್ಷ್ಮಣ ಸವದಿ ಪರಿಶೀಲನೆ ನಡೆಸಿದರು. ಶಾಸಕರಾದ ಸತೀಶ್ ಸೈಲ್, ಅರಬೇಲ್ ಶಿವರಾಮ ಹೆಬ್ಬಾರ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸದ್ಯಕ್ಕೆ ನಮಗೆ ಮೇಜರ್ ಡ್ಯಾಮೇಜ್ ಯಾವುದು ಆಗಿಲ್ಲ ಸರ್. ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ ಸರ್. ನಾವು ಡ್ಯಾಮೇಜ್ ಅಸೆಸ್ಮೆಂಟ್ ಪ್ರಿಲಿಮಿನರಿ ಏನಾಗಿದೆ ಮಾಡಿದ್ದೀವಿ ಸರ್. ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಚಿವ ಲಕ್ಷ್ಮಣ ಸವದಿ, ಅತಿವೃಷ್ಟಿಯಿಂದಾಗಿರುವ ಸಮಸ್ಯೆಗಳಿಗೆ ಪರಿಹಾರ ಕ್ರಮ ಕೈಗೊಳ್ಳಲಾಗುವುದು, ಅಡಿಕೆ ಗಿಡಗಳಿಗೆ ಬಾಧಿಸುತ್ತಿರುವ ಎಲೆಚುಕ್ಕಿ ರೋಗ, ಪಟ್ಟೆ ರೋಗ, ಕೊಳೆ ರೋಗ ಹಾಗೂ ಈರುಳ್ಳಿಗೆ ತಗಲುವ ರೋಗಗಳ ಕುರಿತು ತಜ್ಞರೊಂದಿಗೆ ಚರ್ಚಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಲ್ಪಾವಧಿ, ಮಧ್ಯಂತರ ಹಾಗೂ ದೀರ್ಘಾವಧಿ 3 ಹಂತಗಳಲ್ಲಿ ರೈತರಿಗೆ ಪರಿಹಾರ ಒದಗಿಸುವ ಕಾರ್ಯ ಮಾಡಲಾಗುವುದು ಎಂದರು. ಈ ವರದಿಯನ್ನು ತಗೊಂಡು ತಕ್ಷಣಕ್ಕೆ ಏನೇನು ಪರಿಹಾರವನ್ನು ಕೊಡಬೇಕು, ಅತಿವೃಷ್ಟಿಯಾಗಿರ್ತಕ್ಕಂಥ ಕಾರ್ಯಗಳಿಗೆ ಮತ್ತು ಅನಾವೃಷ್ಟಿಗಳಾಗಿರ್ತಕ್ಕಂಥ ಕಾರ್ಯಗಳಿಗೆ ಏನು ಕ್ರಮ ತಗೋಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೂ ಕೂಡ ಒಬ್ಬೊಬ್ಬರ ಸಚಿವರನ್ನ ನಿಯುಕ್ತಿ ಮಾಡಿ ಇವತ್ತು ನನಗೆ